ಕೋಲಾರದಲ್ಲಿ 60 ವರ್ಷದ ವೃದ್ಧ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾರೆ. ರಾಜ್ಯದಿಂದ ಮಹಾರಾಷ್ಟ್ರಕ್ಕೆ ತರಕಾರಿ ರಫ್ತು ಮಾಡ್ತಾ ಇದ್ದಂತಹ ಮುಳಬಾಗಿಲು ಮೂಲದ ಚಾಲಕನ ಜೊತೆಗೆ ಈ ಮೃತ ವೃದ್ಧ ಆಗಮಿಸಿದ್ರು. 15 ದಿನದ ಹಿಂದಷ್ಟೇ ಚಾಲಕನ ಜೊತೆಗೆ ಕೋಲಾರ ಜಿಲ್ಲೆಗೆ ಆಗಮಿಸಿದ್ರು. ಮಾಲೂರಿನಲ್ಲಿ ಮಹಾರಾಷ್ಟ್ರ ಮೂಲದ ವೃದ್ಧ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರಂತೆ. ಮಹಾರಾಷ್ಟ್ರ ಓಡಾಟ ಹಿನ್ನೆಲೆಯಲ್ಲಿ ಚಾಲಕನನ್ನ ಆಸ್ಪತ್ರೆಯಲ್ಲಿ ಕ್ವಾರಂಟೈನ್ ಮಾಡಲಾಗಿತ್ತು. ಇನ್ನು ಈ ಮೃತ ವೃದ್ಧನ ಗಂಟಲು ದ್ರವದ ಮಾದರಿಯನ್ನ ಕೊರೋನಾ ಟೆಸ್ಟ್ಗೆ ರವಾನಿಸಲಾಗಿತ್ತು. ಆಸ್ಪತ್ರೆಯಲ್ಲಿ ವೃದ್ಧನಿಗೆ ಚಿಕಿತ್ಸೆ ನೀಡಿದ ಸಿಬ್ಬಂದಿಗೂ ಕೂಡ ಈಗ ಕೊರೋನಾ ಭೀತಿ ಆವರಿಸಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ರವಿರಾಜು ಫೋನ್ ಸಂಪರ್ಕದಲ್ಲಿದ್ದಾರೆ. ರವಿರಾಜ್, ಈ ಕೋಲಾರದ ವೃದ್ಧನ ಸಾವಿನ ವಿಚಾರ ಸಾಕಷ್ಟು ಅನುಮಾನಗಳನ್ನು ಹುಟ್ಟುಹಾಕಿದೆ. ಹೇಗೆ ಸಾವು ಸಂಭವಿಸಿದೆಯಂತೆ? ಪೋಸ್ಟ್ ಮಾರ್ಟಮ್ ಮಾಡಿದಾರಾ? ರಿಪೋರ್ಟ್ ಏನು ಹೇಳುತ್ತೆ? ಡಾಕ್ಟರ್ಗಳು ಏನು ಹೇಳ್ತಾರೆ? ಶ್ರೀಲಕ್ಷ್ಮಿ, ನಿನ್ನೆ ಸಾಯಂಕಾಲ ಒಂದು ಮಾಲೂರಿನ ಪಟ್ಟಣದಲ್ಲಿರ್ತಕ್ಕಂಥ ತರಕಾರಿ ಮಾರ್ಕೆಟ್ ಅಲ್ಲಿ ಒಂದು ಘಟನೆ ನಡೆದಿರುವಂತದ್ದು. ಇನ್ನು 60 ವರ್ಷದ ವೃದ್ಧ ಏನಿದ್ದಾರೆ, ಅವರು ಮೂಲತಃ ಮಹಾರಾಷ್ಟ್ರ ಮೂಲದವರಾಗಿರ್ತಾರೆ. ಇವರನ್ನ ಚಿಕ್ಕಬಳ್ಳಾಪುರ ಮೂಲದ 30 ವರ್ಷದ ಚಾಲಕ ಏನಿದ್ದಾರೆ, ಅವರು ಏನು ಮಹಾರಾಷ್ಟ್ರಕ್ಕೆ ತೆರಳಿದಾಗ ಅವರನ್ನ ಇಲ್ಲಿಗೆ ಕೋಲಾರಕ್ಕೆ ಕರೆತಂದಿದ್ದಾರೆ. ಮಾಲೂರಿನಲ್ಲಿರ್ತಕ್ಕಂಥ ತರಕಾರಿ ಮಾರುಕಟ್ಟೆಯಲ್ಲಿ ತರಕಾರಿ ತುಂಬಿಸುವ ವೇಳೆ ಅವರಿಗೆ ಒಂದು ಹಾರ್ಟ್ ಪೇನ್ ಕಾಣಿಸ್ಕೊಂಡಿದೆ. ನಂತರ ಅವರನ್ನ ಸಂಜೆ ಮಧ್ಯಾಹ್ನದ ವೇಳೆಗೆ ಅವರನ್ನ ಆಸ್ಪತ್ರೆಗೆ ಸಾಗಿಸಿದ್ದಾರೆ. ಮತ್ತೆ ಅಲ್ಲಿಗೆ ಸಂಜೆ ಅವರಿಗೆ ಚಿಕಿತ್ಸೆ ಕೊಡ್ಬೇಕಾದ್ರೆ ಏನು ಚಿಕಿತ್ಸೆ ಫಲಕಾರಿಯಾಗಿದೆ. 60 ವರ್ಷದ ವೃದ್ಧ ಸಾವನ್ನಪ್ಪಿರುವಂತದ್ದು. ನಂತರ ಏನು ಅಂತಂದ್ರೆ, ಇವರು ಟ್ರಾವೆಲ್ ಹಿಸ್ಟ್ರಿ ಚೆಕ್ ಮಾಡಿದಾಗ ಇವರು ಒರಿಸ್ಸಾ ಮತ್ತೆ ಮಹಾರಾಷ್ಟ್ರಕ್ಕೆ ತೆರಳಿರ್ತಾರೆ. ಅಲ್ಲಿಂದ ಇವರಿಗೆ ಸೋಂಕು ತಗುಲಿರಬಹುದು ಎಂಬ ಶಂಕೆಯಿಂದ ಈಗ ಏನು ವೃದ್ಧನ ಏನು ಅವರ ಟ್ರೀಟ್ಮೆಂಟ್ ಕೊಟ್ಟಿರ್ತಾರೆ, ಅವರೆಲ್ಲರಿಗೂ ಕೂಡ ಅವ್ರಿಗೆ ಏನು ಸೆಲ್ಫ್ ಕ್ವಾರಂಟೈನ್ ಮಾಡಿ ಇರಿ ಅಂತ ಮಾಹಿತಿಯನ್ನು ಕೊಟ್ಟಿರುವಂತದ್ದು. ನಿನ್ನೆ ಸಂಜೆನೆ ವೃದ್ಧನ ಒಂದು ಏನು ಗಂಟಲು ದ್ರವ ಮತ್ತೆ ರಕ್ತ ದ್ರವ ಏನು ಕೊರೋನಾ ಪರೀಕ್ಷೆಗೆ ಕಳಿಸಲಾಗಿದೆ. ಮತ್ತೆ ಚಾಲಕನನ್ನು ಸಹ ಏನು ಆಸ್ಪತ್ರೆ ಕ್ವಾರಂಟೈನ್ ಮಾಡಲಾಗಿದೆ. ಒಟ್ಟಾರೆ ಏನಂದ್ರೆ, ನಮ್ಗೆ ಬಾಂಬೆ ಮತ್ತೆ ಒರಿಸ್ಸಾದಿಂದ ಸಾಕಷ್ಟು ಸೋಂಕು ಹೆಚ್ಚಾಗ್ತಿರೋದ್ರಿಂದ ಇದೀಗ ಏನು ಮಾಲೂರು ಆಸ್ಪತ್ರೆ ಇರ್ತಕ್ಕಂಥ ವೈದ್ಯರಿಗೂ ಸಹ ಕೊರೋನಾ ಭೀತಿ ಎದುರಾಗಿದೆ. ಈ ಸಂಬಂಧಪಟ್ಟಂತೆ ಈಗಾಗಲೇ ಜಿಲ್ಲಾಧಿಕಾರಿಗಳು ನಮ್ಮ ಜೊತೆ ಮಾತಾಡಿದ್ರು. ಅವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಮೇಲ್ನೋಟಕ್ಕೆ ಕೊರೋನಾ ಲಕ್ಷಣಗಳು ಚಾಲಕನಲ್ಲಿ ಕೂಡ ಯಾವುದೇ ಪತ್ತೆಯಾಗಿಲ್ಲ. ಆದ್ರೂ ಕೂಡ ಈಗ ಏನು ಕೋವಿಡ್ ಸಂಬಂಧಪಟ್ಟಂತೆ ಎಲ್ರು ಯಾರು ಆಕಸ್ಮಿಕವಾಗಿ ಮೃತಪಡ್ತಾರೆ ಅವ್ರನ್ನ ಕೊರೋನಾ ಪರೀಕ್ಷೆಗೆ ಒಳಪಡಿಸಿದ ನಂತರ ಮಾಹಿತಿ ಕೊಡ್ತೀವಿ. ಇದು ಸರ್ಕಾರದಿಂದ ಬಂದಿರತಕ್ಕಂಥ ಒಂದು ಆದೇಶ ಕೂಡ ಆಗಿರ್ತದೆ ಅಂತ ಮಾಹಿತಿ ಕೂಡ ಅವರು ಹೇಳ್ತಾ ಇರುವಂತದ್ದು. ಶ್ರೀಲಕ್ಷ್ಮಿ, ಓಕೆ, ಥ್ಯಾಂಕ್ ಯು ರಘುರಾಜ್ ಡೀಟೇಲ್ಸ್ಗಾಗಿ. ಕೋಲಾರದಲ್ಲಿ ವೃದ್ಧ ಮೃತಪಟ್ಟಿರ್ತಕ್ಕಂಥದ್ದು. ಈ ಸಾವು ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿದೆ. ಮಹಾರಾಷ್ಟ್ರದ ಮೂಲದ ವೃದ್ಧ ಈತ ಮೃತಪಟ್ಟಿದ್ದಾರೆ. ಮುಳಬಾಗಿಲು ಮೂಲಕ ಚಾಲಕನ ಜೊತೆ ಬಂದಿದ್ದಂತಹ ವೃದ್ಧ 15 ದಿನದ ಹಿಂದೆ ಮುಳಬಾಗಿಲಿಗೆ ಬಂದಿದ್ದಾರೆ. ಈ ವೃದ್ಧನ ಕೊರೋನಾ ತಪಾಸಣಾ ವರದಿ ಅಂದರೆ ಅವ್ರದ್ದು ಸ್ವಾಬ್ ಟೆಸ್ಟ್ ಕಳಿಸಿದಾರಲ್ಲ, ಅದು ಇನ್ನಷ್ಟೇ ಬರಬೇಕಾಗಿದೆ ಅದರ ರಿಪೋರ್ಟ್. ಸೊ ಹಾಗಾಗಿ ಹೇಗೆ ಮೃತಪಟ್ಟಿದ್ದಾರೆ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಇನ್ನಷ್ಟು ಅಪ್ಡೇಟ್ ನೋಡೋಣ ಚಿಕ್ಕ ಬ್ರೇಕ್ನ ನಂತರ. लॉकडाउन 4